ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗುರುಗಳೇ, ನಿಮ್ಮ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅನ್ನಿಸ್ತಿದೆ ಅಂತ ಮಹಾಮಹಿಮರು ನೀವು. ಆದರೆ ಏನು ಮಾಡಲಿ, ನನಗೆ ಇಲ್ಲಿಂದ ಎದ್ದೇಳೋಕ್ಕೆ ಆಗ್ತಿಲ್ವೇ ಅಂತಾಳೆ ವೈಶಾಖ. ಎದ್ದೇಳಬೇಡ, ಕೂತ್ಕೋ. ನಿನ್ನ ಕಾಲು ಸ್ವಾಧೀನ ಇಲ್ಲದೆ ನೀನು ಎಷ್ಟು ಕಷ್ಟಪಡ್ತಿದ್ಯಾ ಅಂತಾರೆ ಗುರುಗಳು. ಸ್ವಾಮಿಗಳೇ, ನನ್ನ ಕಾಲು ಸರಿ ಹೋಗಲ್ವಾ ಅಂತಾಳೆ ವೈಶಾಖ. ನೋಡೋಣ ಇರಮ್ಮ, ನಿನ್ನ ಶಕ್ತಿ ಕಿರುಬೆರಳಿನಲ್ಲಿದೆ ಅನ್ಕೋ, ಕಿರುಬೆರಳನ್ನು ಅಲುಗಾಡಿಸಿ ನೋಡು ಅಂತಾರೆ ಗುರುಗಳು. ಆಗಲ್ಲ ಅಂತಾಳೆ ವೈಶಾಖ. ಹೆಬ್ಬೆರಳು ಅಂತಾರೆ ಗುರುಗಳು. ಆಗಲ್ಲ ಅಂತಾಳೆ ವೈಶಾಖ. ಡಾಕ್ಟ್ರೆ ಎಲ್ಲ ಸರಿ ಇದೆ ಅಂತ ಹೇಳಿದ್ರಲ್ಲಮ್ಮ ಅಂತಾರೆ. ನಮ್ಮ ವೈಶಾಖ ಕಾಲು ಸರಿ ಹೋಗುತ್ತಾ ಅಂತಾರೆ ಜಾನಕಿ. ಇದಕ್ಕೊಂದು ಪರಿಹಾರ ಇದೆ ಅಂತಾರೆ ಗುರುಗಳು. ಅದೇನೇ ಇದ್ರೂ ಹೇಳಿ ಗುರುಗಳೇ ಅಂತಾಳೆ ಚಾರು. ನೋಡಿಮ್ಮ, ಇವಳು ಮಾಡ್ತಿರೋದು ನಾಟಕ ಆಗಿದ್ರೆ 2 ದಿನಗಳಲ್ಲಿ ಎದ್ಬಿಡ್ತಾಳೆ. ನಿಜಕ್ಕೂ ಇವಳಿಗೆ ಸಮಸ್ಯೆ ಆಗಿದ್ರೆ ಸರಿದಾರಿ ಸೇವೆ ಆದಮೇಲಷ್ಟೇ ಹೇಳ್ತಾಳೆ ಅಂತಾರೆ ಗುರುಗಳು. ಅದು ಯಾವ ಸೇವೆ ಆದರೂ ಮಾಡಲಿ, ನಾನು 3 ದಿನ ಅಲ್ಲ 3 ತಿಂಗಳಾದರೂ ಅಲ್ಲಾಡಲ್ಲ ಅಂತ ಮನಸ್ಸಲ್ಲೇ ಅನ್ಕೋತಾಳೆ ವೈಶಾಖ. ಸರಿದಾರಿ ಸೇವೆ ಮಾಡಿದರೆ ಮಾತ್ರ ಇವಳು ಕಾಲಿಗೆ ಶಕ್ತಿ ತುಂಬೋದಕ್ಕೆ ಸಾಧ್ಯ ಅಂತಾರೆ ಗುರುಗಳು. ಗುರುಗಳೇ, ಅದು ಯಾವುದೇ ಸೇವೆ ಆಗಿದ್ರೂ ನಾನು ಮಾಡ್ತೀನಿ ಅಂತಾಳೆ ವೈಶಾಖ. ನೀನು ಮಾಡೋಕ್ಕಾಗಲ್ಲ, ಬೇರೆ ಯಾರಾದರೂ ಈ ಸೇವೆ ಮಾಡಬೇಕು, ಆಗಷ್ಟೇ ಸರಿ ಹೋಗುತ್ತೆ. ನಿನಗೆ ಯಾರು ಪ್ರೀತಿ ಪಾತ್ರರೋ ಅವರಿಂದ ಈ ಸೇವೆ ಮಾಡಿಸ್ಬೇಕು. ಈ ಸೇವೆ ಯಾರು ಮಾಡ್ತಾರೆ ಅಂತಾರೆ ಗುರುಗಳು. ಗುರುಗಳೇ, ಎಲ್ಲ ನಮ್ಮ ಚಾರುನೇ ಮಾಡ್ತಾಳೆ ಗುರುಗಳೇ. ಅವಳು ದೇವತೆ ಗುರುಗಳೇ. ನನಗೋಸ್ಕರ ಏನೇನೆಲ್ಲ ಸೇವೆ ಮಾಡಿದಾಳೆ. ಯಾವುದು ಸೇವೆ ಆದರೂ ನಮ್ಮ ಚಾರುನೇ ಮಾಡಲಿ ಗುರುಗಳೇ ಅಂತಾಳೆ ವೈಶಾಖ. ಆಯ್ತಮ್ಮ, ನಾನು ಈಗಲೇ ಚಾರುಗೆ ದೀಕ್ಷೆ ಕೊಡ್ತೀನಿ. 3 ದಿನಕ್ಕೆ ಅಲುಗಾಡಿದರೆ ಈಕೆ ನಾಟಕ ಮಾಡ್ತಿದ್ದಾಳೆ, ಕಾಲಿಗೆ ಯಾವ ಸಮಸ್ಯೆ ಇಲ್ಲ ಅಂತ ಅರ್ಥ. 3 ದಿನ ಆದಮೇಲೆ ಇದ್ದರೆ ಸರಿದಾರಿ ಸೇವೆಯಲ್ಲಿ ಸತ್ಯ ಇದೆ ಅಂತ ಅರ್ಥ. ನೋಡೋಣ, ನಾನು ಸೇವೆನೇ ಹೇಳಿಕೊಡ್ತೇನೆ. ಚಾಚು ತಪ್ಪದೆ ಮಾಡಬೇಕು. ಈ ಸೇವೆನ ಮಾಡಬೇಕಾದ್ರೆ ರಕ್ಷಣಾ ಕಟ್ಕೊಂಡು ಮಾಡಬೇಕು. ಬಾ ತಾಯಿ ಅಂತ ಚಾರು ಕೈಗೆ ರಕ್ಷಣಾ ಕಟ್ಟಿ, ಬೇರೆಯವರು ಈ ಸೇವೆ ಮಾಡಬೇಕು ಅಂದರೆ ನೀನು ಅವರಿಗೆ ರಕ್ಷಣಾ ಕಟ್ಟಲೇಬೇಕು ತಾಯಿ ಅಂತಾರೆ ಗುರುಗಳು. ಸರಿ ಗುರುಗಳೇ ಅಂತಾಳೆ ಚಾರು. ಸ್ವಲ್ಪ ಅವಳು ಕಾಲನ್ನು ತೋರ್ಸಮ್ಮ ಅಂತಾರೆ ಗುರುಗಳು. ರುಕ್ಕು ತೋರಿಸ್ತಾಳೆ. ಆಗ ಗುರುಗಳು ಜೈ ದುರ್ಗೆ ಅಂತ ತನ್ನ ದಂಡದಿಂದ ವೈಶಾಖ ಕಾಲಿಗೆ ಹೊಡಿತಾರೆ. ಆಗ ವೈಶಾಖ ಅಮ್ಮ ಅಂತ ಕಿರ್ತಾಳೆ. ಯಾಕಮ್ಮ ಕಿರ್ತೆ, ನೋವಾಯ್ತಾ ಅಂತಾರೆ ಗುರುಗಳು. ಏನೋ ಗೊತ್ತಾಗ್ತಿಲ್ಲ, ನೀವು ಕೋಲ್ ಬೀಸಿದ್ರಲ್ಲ, ಭಯ ಆಯಿತು ಅಂತಾಳೆ ವೈಶಾಖ. ನಾನು ಮಂತ್ರ ಹೇಳ್ಕೊಡ್ತೀನಿ, ನಾನು ಹೊಡೆಯುವಾಗ ಈ ಮಂತ್ರನ ಹೇಳಬೇಕು ಅಂತ ಮಂತ್ರನ ಹೇಳ್ತಾರೆ ಗುರುಗಳು. ಚಾರು ಇದರಿಂದ ಹೊಡಿ ಅಂತ ದಂಡನ ಕೊಡ್ತಾರೆ. ಆಗ ಚಾರು ಸರಿಯಾಗಿ ಕಾಲಿಗೆ ಕೊಡ್ತಾಳೆ. ವೈಶಾಖ ಮಂತ್ರ ಹೇಳ್ತಾ ನೋವು ತಡೆಯೋಕ್ಕಾಗದೆ ಕಿರ್ತಾಳೆ. ಯಾಕಮ್ಮ ಕಿರ್ತೀಯ, ಯಾಕೆ ಕಣ್ಣೀರು, ಹೊಡೆದಾಗ ಸ್ಪರ್ಶಜ್ಞಾನ ಆಗ್ತಿದ್ಯಾ ಅಂತಾರೆ ಗುರುಗಳು. ನಿನ್ನ ಪಿಂಡ, ನೋವಿಂದ ಸಾಯ್ತಿದ್ದೀನಿ ಅಂತ ವೈಶಾಖ ಮನಸ್ಸಲ್ಲೇ ಬೈಕೋತಾಳೆ. ಹೇಳಮ್ಮ ಅಂತಾರೆ ಗುರುಗಳು. ನೀವು ಇಷ್ಟು ಹೊಡಿಸ್ತಾ ಇದ್ರೂ ಕಾಲಿಗೆ ಸ್ವಾಧೀನ ಬರ್ತಿಲ್ವಲ್ಲ, ಅದಕ್ಕೆ ಬೇಜಾರು. ಚಾರು ಇರೋಬ್ಬರ ಸೇವೆ ಮಾಡಿದರೂ ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ ಗುರುಗಳೇ. ಆ ಬೇಜಾರೇ ನನಗೆ ತುಂಬ ಕಾಡ್ತಿದೆ. ಆ ಬೇಜಾರೆಲ್ಲ ಕಣ್ಣೀರಾಗಿ ಹೊರಗಡೆ ಬರ್ತಿದೆ ಅಷ್ಟೇ ಅಂತಾಳೆ ವೈಶಾಖ. ನೀನು ಕಣ್ಣೀರು ಹಾಕಬೇಡ ಅಕ್ಕ, ನಿನ್ನ ಕಣ್ಣೀರು ಒರೆಸ್ಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಸೇವೆ ಮಾಡ್ತಿರೋದು. ನೀನು ಎದ್ದು ನಿಲ್ಲೋವರೆಗೂ ಎಷ್ಟೇ ಕಷ್ಟ ಆದರೂ ನಿನ್ನ ತಂಗಿ ಚಾರು ಸೇವೆ ಮಾಡ್ತಾಳಕ್ಕ ಅಂತಾಳೆ ಚಾರು. ನೋಡಮ್ಮ, ಇದು 3 ಹೊತ್ತು ಮಾಡಬೇಕಾದ ಸೇವೆ. ಹೀಗೆ ಹೊಡಿತಾ ಹೊಡಿತಾ ಕಾಲಿನ ನರದಂತುಗಳಲ್ಲಿ ಜೀವ ಸೆಲೆ ಹರಿಯೋಕ್ಕೆ ಶುರುವಾಗುತ್ತೆ. ಆ ನೋವು ಇವಳು ಕಾಲಿನ ನರಗಳಿಗೆ ಜೀವ ತುಂಬುತ್ತೆ. 1 ಹೊತ್ತು ಇದನ್ನು ನಿಲ್ಲಿಸಬಾರ್ದಮ್ಮ ಅಂತಾರೆ ಗುರುಗಳು. ಆಯಿತು ಗುರುಗಳೇ ಅಂತಾಳೆ ಚಾರು. ನೀನು ಹೊಡಿ ಅಂತಾರೆ ಗುರುಗಳು. ಚಾರು ಮತ್ತೆ ಹೊಡಿತಾಳೆ. ಸಾಕು, ಈಗ ಪ್ರಾತಃ ಕಾಲ ಸೇವೆ ಮುಗೀತು. 3 ದಿನದೊಳಗಡೆ ಇವಳು ಎದ್ರೆ ಡಾಕ್ಟರ್ ಹೇಳಿದ ಹಾಗೆ ಕಾಲಿನಲ್ಲಿ ಯಾವ ಸಮಸ್ಯೆಯೂ ಇಲ್ಲ, ನಾಟಕ ಮಾಡ್ತಿದ್ದಾಳೆ ಅಂತ. 3 ದಿನದ ನಂತರ ಇದ್ದರೆ ಸರಿದಾರಿ ಸೇವೆಯಿಂದ ಸರಿಯಾಗಿದೆ ಅಂತ ಅರ್ಥ. ಕಾಲಿಗೆ ಬೀಳೋ ಏಟಿಂದ ತೊಂದರೆ ಆಗಬಾರ್ದು, ಅದಕ್ಕೆ ಒಂದು ಪದ್ಯ ಇದೆ, ಹೇಳ್ತೀನಿ ಅಂತಾರೆ ಗುರುಗಳು. ಆಯಿತು ಅಂತಾಳೆ ಚಾರು. ನಾನು ಹೊರಡ್ತೀನಿ ಅಂತ ಗುರುಗಳು ಹೋಗ್ತಾರೆ. ವೈಶಾಖ ಸಿಟ್ಟಿಂದ ನೋಡ್ತಾಳೆ. ಈಚೆ ರುಕ್ಕು ವೈಶಾಖನ ಕರ್ಕೊಂಡು ಬರ್ತಾಳೆ. ನನ್ನ ಕಾಲು ಹೋಯ್ತು, ಅವನು ಯಾವನೇ ಗುರು, ಹೀಗೆ ಮಾಡಿಬಿಟ್ಟು ಹೋದ್ನಲ್ಲ, ಒಳ್ಳೆ ಸೇವೆ ಮಾಡೋಕ್ಕೆ ಹೇಳ್ತಾನೆ, ಚಾರುವಿಂದ ಸೇವೆ ಮಾಡಿಸ್ಕೋಬೋದು ಅಂದ್ಕೊಂಡೆ. ಈ ಚಾರು ದಡ್ಡಿ ಸೇವೆ ಅಂದ್ಕೊಂಡು ಏನೇನೆಲ್ಲ ಮಾಡ್ತಾಳೆ. ಸಿಕ್ಕಾಪಟ್ಟೆ ಹೊಡೆದ್ಲು, ನನ್ನ ಕಾಲು ತುಂಬ ನೋವುತ್ತಿದೆ, ಎದ್ದು ನಿಲ್ಲೋಕ್ಕೂ ಆಗ್ತಿಲ್ಲ ಅಂತಾಳೆ ವೈಶಾಖ. ಏನಕ್ಕ ಮಾಡೋದು ಅಂತಾಳೆ ರುಕ್ಕು. ಗೊತ್ತಾಗ್ತಿಲ್ಲ, 3 ದಿನ 3 ಹೊತ್ತು ಪೆಟ್ಟು ತಿಂದರೆ ನನ್ನ ಕಾಲು ನಿಜವಾಗಿ ಸ್ವಾಧೀನ ಕಳ್ಕೊಳ್ಳುತ್ತೆ ಅನಿಸುತ್ತೆ ಕಣೆ ಅಂತಾಳೆ ವೈಶಾಖ. ಅಯ್ಯಯ್ಯೋ, ಹಾಗಾಗೋದು ಬೇಡ, ಬೇಗ ನೀನು ಎದ್ದುಬಿಡು, ಕಾಲು ಸರಿಯಾಯಿತು ಅಂತ ನೀನು ಎಲ್ರಿಗೂ ಹೇಳಿಬಿಡು ಅಂತಾಳೆ ರುಕ್ಕು. 3 ದಿನದ ಒಳಗಡೆ ಎದ್ದು ನಿಂತ್ಕೊಂಡ್ರೆ ನಾನು ಇಷ್ಟು ದಿನ ಮಾಡಿದ್ದು ನಾಟಕ ಆಗುತ್ತೆ ಅನ್ನಲ್ಲೇ ಅವನು ಅಂತಾಳೆ ವೈಶಾಖ. ಇನ್ನೂ 3 ದಿನ 3 ಹೊತ್ತು ಆ ಚಾರು ಕೈಲಿ ಹೀಗೆ ಏಟು ತಿಂತೀಯಾ ಅಕ್ಕ ಅಂತಾಳೆ ರುಕ್ಕು. ಬೇರೆ ದಾರಿ ಇಲ್ಲ, ಆಗ್ತಿಲ್ಲ ಕಣೆ, ಯಾವುದಾದ್ರೂ ಆಯಿಂಟ್ಮೆಂಟ್ ಇದ್ದರೆ ತಗೊಂಡು ಬಾ ಹೋಗು ಅಂತಾಳೆ ವೈಶಾಖ. ಈಚೆ ಚಾರು ಗುರುಗಳೇ ಅಂತ ಕರೀತಾ ಅವ್ರ ಹಿಂದೆ ಬರ್ತಾಳೆ. ಏನು ಮೇಡಮ್, ನೀವು ನನ್ನನ್ನು ಗುರುಗಳೇ ಅಂತಿದ್ದೀರಾ ಅಂತಾಳೆ ಗುರುಗಳು. ನೀವೀಗ ಗುರುಗಳೇ
ಗೆಟಪ್ನಲ್ಲಿ ಇದ್ದೀರಲ್ವಾ ಅಂತಾಳೆ ಚಾರು. ನಾನು ಯಾವ ಸೀಮೆ ಗುರುಗಳು ಮೇಡಮ್, ನೀವು ಹೇಳ್ದಂಗೆ ನಾನು ಆ್ಯಕ್ಟ್ ಮಾಡಿದೆ ಅಷ್ಟೇ. ಹೇಗಿತ್ತು ಮೇಡಮ್ ನನ್ನ ಆ್ಯಕ್ಟಿಂಗು ಅಂತಾರೆ ಗುರುಗಳು. ಸೂಪರ್ ಸರ್, ಮನೇಲಿರೋರು ಮಾತ್ರ ಅಲ್ಲ, ಕರೆದಿದ್ದು ನಾನೇ ನಿಜವಾದ ಗುರುಗಳು ಅಂದ್ಕೊಂಡ್ಬಿಟ್ಟೆ ಅಂತಾಳೆ ಚಾರು. ಮತ್ತೇನಾದರೂ ಸಹಾಯ ಬೇಕಿದ್ರೆ ಹೇಳಿ, ಬರ್ತೀನಿ ಅಂತಾಳೆ ಗುರುಗಳು. 3 ದಿನದಲ್ಲಿ ನಮ್ಗೆ ಬೇಕಾದ ರಿಸಲ್ಟ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಬರಲಿಲ್ಲ ಅಂದರೆ ನೀವು ಬರಬೇಕಾಗ್ಬೋದು. ಸರಿ ಅಂತ ಗುರುಗಳು ಹೋಗ್ತಾರೆ. ಈಚೆ ಆಫೀಸಲ್ಲೇ ರಾಮಚಾರಿಗೆ ಸರ್ ಬಂದು ಕಂಗ್ರ್ಯಾಚುಲೇಷನ್ಸ್ ಅಂತಾರೆ. ಯಾಕೆ ಅಂತಾನೆ ರಾಮಚಾರಿ. ನಿನಗೆ ಡಬಲ್ ಸ್ಯಾಲ್ರಿ ಜೊತೆ ಅಕಾಮಿಡೇಷನ್, ಅದು ನಿನ್ನ ಫ್ಯಾಮಿಲಿ ಜೊತೆ ಈ ದೇಶದಲ್ಲ, ಆಸ್ಟ್ರೇಲಿಯಾದಲ್ಲಿರುವ ಸಿಡ್ನಿನಲ್ಲಿ ಸ್ಟಾರ್ ಹೋಟೆಲ್ನಲ್ಲಿ, ಜೊತೆಗೆ ನಿನ್ನ ಹೆಂಡ್ತಿನೂ ಕರ್ಕೊಂಡು ಹೋಗ್ಬೋದು. 2 ವರ್ಷ ಅಲ್ಲೇ ಕೆಲಸ ನಿನಗೆ, ಅಲ್ಲೇ ನೀನು ಹನಿಮೂನ್ ಕೂಡ ಮಾಡ್ಕೋಬೋದು. ನಿನಗೆ ಅಲ್ಲೇ ಮಗು ಆದರೆ ಆಸ್ಟ್ರೇಲಿಯನ್ ಸಿಟಿಜನ್ ಆಗುತ್ತೆ ಗೊತ್ತಾ. ಪಾಪ ಚಾರು, ನೀನು ಮದುವೆ ಆಗಿ ಕೆಲಸ ಬಿಟ್ಟು ಬರೀ ಮನೆ ಕೆಲಸ ಮಾಡ್ಕೊಂಡಿರೋದಾಯಿತು. ಇದು ಒಳ್ಳೆ ಅವಕಾಶ ಕಣಯ್ಯ, ಅಲ್ಲೇ ನೀನು ಮಕ್ಕಳು ಮರಿ ಮಾಡ್ಕೊಂಡು ಬರ್ಬೋದು. ಒಳ್ಳೆ ಚಾನ್ಸ್ ಅಂತಾರೆ. ಸರ್ ಸಾರಿ ಸರ್, ನಾನು ಎಲ್ಲಿಗೂ ಹೋಗಲ್ಲ ಅಂತಾನೆ ರಾಮಚಾರಿ. ಯಾಕಪ್ಪ ಅಂತಾರೆ. ಸರ್, ಈ ದೇಶ ಈ ಕೆಲಸ ನನಗೆ ಸಂತೃಪ್ತಿ ಕೊಟ್ಟಿದೆ ಸರ್. ಮದರ್ ಇಂಡಿಯಾ ಬರೋರನ್ನೆಲ್ಲ ಕೈ ಬೀಸಿ ಕರೆಯೋದು ನಮ್ಮ ದೇಶ ಅಂತೆಲ್ಲ ರಾಮಚಾರಿ ಹೇಳ್ತಾನೆ. ಹಾಗಲ್ಲ ಕಣೋ ಅಂತಾರೆ. ಸರ್, ನನ್ನ ಮಗು ಅಲ್ಲಿ ಹುಟ್ಬೋದು ಅಂದ್ರಲ್ಲ ಸರ್, ನಮ್ಮ ಮಗುನ ಅಮ್ಮ ಮೊದಲು ಎತ್ಕೋಬೇಕು, ಅಮ್ಮ ಅದಕ್ಕೆ ಸ್ನಾನ ಮಾಡಿಸ್ಬೇಕು, ಅಪ್ಪ ನಾಮಕರಣ ಶಾಸ್ತ್ರ ಮಾಡಿಸ್ಬೇಕು, ಅಣ್ಣ ಅದನ್ನು ಎತ್ತಿ ಮುದ್ದಾಡಬೇಕು. ನನ್ನದಲ್ಲದ ನೆಲದಲ್ಲಿ ನನ್ನ ಮಗುಗೆ ನನ್ನ ದೇಶದ ಬಗ್ಗೆ ಏನು ಅಂತ ಹೇಳಿಕೊಡ್ಲಿ ಸರ್. ನನಗೆ ಕಂಪ್ನಿ ಪ್ರಮೋಷನ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ನನ್ನ ದೇಶ ಬಿಟ್ಟು ಹೋಗಲ್ಲ ಸರ್. 1 ರೂಪಾಯಿ ದುಡಿದ್ರೆ ಅದು ನಮ್ಮ ದೇಶಕ್ಕೆ ಉಪಯೋಗ ಆಗಬೇಕು ಅಂತೆಲ್ಲ ರಾಮಚಾರಿ ಹೇಳ್ತಾನೆ. ರಾಮಚಾರಿ, ನಿನ್ನ ಅಭಿಮಾನ ನೋಡಿ ನನಗೆ ತುಂಬ ಖುಷಿಯಾಯಿತು, ಜೈ ಹಿಂದ್ ಅಂತ ಅವನಿಗೆ ಶೇಕ್ ಹ್ಯಾಂಡ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಸರ್, ಈಚೆ ಚಾರು ಅಡುಗೆ ಮನೇಲಿರ್ತಾಳೆ. ರುಕ್ಕು ಬರ್ತಾಳೆ. ರುಕ್ಕು, ಅಕ್ಕನ ಕರೀತೀಯಾ, ಫುಡ್ ರೆಡಿ ಇದೆ ಅಂತ ಹೇಳು, ಮಾಡಿದ ತಕ್ಷಣ ತಿಂದುಬಿಡಬೇಕು, ತಡ ಆದರೆ ಕಷ್ಟ, ಗುರುಗಳು ಹೇಳಿದ ಮೆನು ಪ್ರಕಾರನೇ ಅಡುಗೆ ಅಂತಾಳೆ ಚಾರು. ಈಚೆ ರುಕ್ಕು ಬಂದು ವೈಶಾಖ ಹತ್ರ ಊಟಕ್ಕೆ ಬರಬೇಕಂತೆ ಚಾರು ಕರೀತಿದ್ದಾಳೆ ಅಂತಾಳೆ. ಏನಂತೆ ಊಟ ಅಂತಾಳೆ ವೈಶಾಖ. ಆ ಗುರುಗಳು ಹೇಳಿರ್ತಾರಲ್ಲ ಅದೇ ಅಂತಾಳೆ ರುಕ್ಕು. ಒಳ್ಳೆ ಊಟನೇ ಹೇಳಿರ್ತಾರೆ ಬಿಡು, ನಡಿ ಬೇಗ, ಬಿಸಿ ಬಿಸಿ ತಿಂದರೆ 2 ತುತ್ತು ಜಾಸ್ತಿನೇ ತಿನ್ಬೋದು ಅಂತಾಳೆ ವೈಶಾಖ. ಚಾರು ಹತ್ರ ರುಕ್ಕು ಕರ್ಕೊಂಡು ಬರ್ತಾಳೆ. ಶರ್ಬತ್ತು ಅಂತ ಚಾರು ವೈಶಾಖಗೆ ಕೊಡ್ತಾಳೆ. ಕುಡು ಅಂತ ವೈಶಾಖ ಕುಡಿದು, ಏನೇ ಇದು ಇಷ್ಟು ಕಹಿ ಆಗಿದೆ ಅಂತಾಳೆ ವೈಶಾಖ. ಹಾಗಲಕಾಯಿ ಶರ್ಬತ್ತು ಅಂತಾಳೆ ಚಾರು. ನನಗೆ ಬೇಡ ಅಂತಾಳೆ ವೈಶಾಖ. ಆಗ ಜಾನಕಿ ಬಂದು, ಹಾಗಲಕಾಯಿ ರಸ ಕುಡಿದ್ರೆ ಹೊಟ್ಟೆ ಹುಳ ಸತ್ತೋಗುತ್ತೆ, ನರಕ್ಕೆ ಶಕ್ತಿ ಬರುತ್ತೆ, ನರಕ್ಕೆ ದೇಹಕ್ಕೆ ಎಂಥ ಶಕ್ತಿ ಬರುತ್ತೆ ಗೊತ್ತಾ ಅಂತಾರೆ ಜಾನಕಿ. ನನ್ನ ಕೈನಲ್ಲಿ ಆಗಲ್ಲ ಅತ್ತೆ, ತಗೊಳ್ಳಿ ಅಂತಾಳೆ ವೈಶಾಖ. ಆಗ ಕೋದಂಡ, ಕುಡಿ ಅಂತಾನೆ. ಇದು ತುಂಬ ಶಕ್ತಿ ಇರೋ ಮೆಡಿಸಿನ್ ಅಂತೆ, ಇದು ಕುಡಿದಾದ್ಮೇಲೆ ಒಂದು 10-20 ನಿಮಿಷ ಬಿಟ್ಟು ಮಂತ್ರದಂಡ ಸೇವೆ ಇದೆ, ಮ್ಯಾಜಿಕ್ ಸ್ಟಿಕ್ನಲ್ಲಿ ಹೊಡೆಯೋದು ಅಂತಾಳೆ ಚಾರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.